ಸೊ ಫೈನಲ್ ಆಗಿ ನಮ್ಮ ಒಂದು ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಡೆವಲಪರ್ ವರ್ಷನ್ ಅನ್ನು ಯೂಸ್ ಮಾಡಿದ್ದೀನಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅದನ್ನ ನಾನು ಹೇಗೆ ಎನೇಬಲ್ ಮಾಡ್ಕೊಂಡೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಏನಪ್ಪಾ ಅಂತ ನೋಡಿದ್ರೆ ಈ ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ವಾ, ಸೊ ಅದರ ರೀಜನ್ ಬಂದ್ಬಿಟ್ಟು US ಅಂದ್ರೆ ಯುನೈಟೆಡ್ ಸ್ಟೇಟ್ ಗೆ ಸೆಟ್ ಆಗಿರ್ಬೇಕಂತೆ. ಅದನ್ನೆಲ್ಲ ಮಾಡಿದೀವಿ. ಇನ್ನು ಕೆಲವೊಂದು ರೂಲ್ಸ್ ಎಲ್ಲ ಇಲ್ಲಿ ಹಾಕಿದಾರಲ್ವಾ, ಸೊ TPM ಎಲ್ಲ ಎನೇಬಲ್ ಆಗಿರಬೇಕು. ಸೊ ಅದೆಲ್ಲ ಆದ್ಮೇಲೆ ರಿಕ್ವೈರ್ಮೆಂಟ್ ಎಲ್ಲ ಫುಲ್ಫಿಲ್ ಆದ್ಮೇಲೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ನೋಡಿದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಮೈಕ್ರೋಸಾಫ್ಟ್ ಸ್ಟೋರ್ ಅಲ್ಲಿ ಅಮೆಝಾನ್ ಆಪ್ ಸ್ಟೋರ್ ಇಂದು. ಸೊ ಅದನ್ನ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡ್ರೆ ವಿಂಡೋಸ್ ಸಬ್ ಸಿಸ್ಟಮ್ ಫಾರ್ ಆಂಡ್ರಾಯ್ಡ್ ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆದ್ಮೇಲೆ ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇನ್ನೊಂದು ಆಪ್ಷನ್ ಇದೆ. ಸೊ ಆ ಒಂದು ಅಮೆಝಾನ್ ಆಪ್ ಸ್ಟೋರ್ ಇನ್ಸ್ಟಾಲ್ ಆಗುತ್ತಲ್ವಾ, ಅದರಲ್ಲಿ ಬೇರೆ ಹೊಸ ಹೊಸ ಅಪ್ಲಿಕೇಶನ್ಗಳೇ ಇಲ್ಲ. ಯಾವುದೋ ಡುಬಾಕೂರ್ ಅಪ್ಲಿಕೇಶನ್ಗಳನ್ನೆಲ್ಲ ಹಾಕಿಟ್ಟಿದ್ದಾರೆ. ಸೊ ಅದೆಲ್ಲ ಯೂಸ್ಲೆಸ್ ಅಪ್ಲಿಕೇಶನ್. ನಮಗೆ ಬೇಕಾಗಿರೋದು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಆ ಥರ ಎಕ್ಸ್ಟ್ರಾ ಬೇರೆ ಬೇರೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ವಿಂಡೋಸ್ ADB ಟೂಲ್ ಇದೆ. ಸೊ ಆ ಒಂದು ADB ಟೂಲ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು C ಫೋಲ್ಡರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು. ಅಲ್ಲಿ ಕ್ಲಿಕ್ ಮಾಡ್ಕೊಂಡು CMD ನ ಓಪನ್ ಮಾಡ್ಕೊಂಡು ಸೊ ಅದರಲ್ಲಿ ಒಂದು ಕಮಾಂಡ್ ಅನ್ನ ರನ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಆ ಒಂದು ವಿಂಡೋಸ್ ಸಬ್ ಸಿಸ್ಟಮ್ ಫಾರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರುತ್ತಲ್ಲ, ಅದನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಡೆವಲಪರ್ ಆಪ್ಷನ್ ಅನ್ನ ಎನೇಬಲ್ ಮಾಡ್ಕೊಂಡ್ರೆ ಅಲ್ಲೊಂದು ಕೋಡ್ ಬರುತ್ತೆ, ಅಂದ್ರೆ IP ಅಡ್ರೆಸ್ ಬರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ಕೊಂಡು ಸೊ ಆ ಒಂದು ಕೋಡ್ ಅನ್ನ ಹಾಕಬೇಕಾಗುತ್ತೆ. ADB ಇನ್ಸ್ಟಾಲ್ ಅಂತ ನೀವು ಸ್ಕ್ರೀನ್ ಅಲ್ಲಿ ನೋಡ್ಕೊಬಹುದು. ಅದೆಲ್ಲ ಗ್ಯಾಪ್ನ ಇಲ್ಲ. ಸೊ ಎಂಟರ್ ಕೊಟ್ರೆ ಇನ್ಸ್ಟಾಲ್ ಆಗುತ್ತೆ. ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ. ಏನಪ್ಪಾ ಅಂತ ನೋಡಿದ್ರೆ ನೀವು APK ಅನ್ನ ಎಲ್ಲಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಈ ಒಂದು ಕಮೆಂಟ್ ಪ್ರಾಪರ್ಟಿಗೆ ಬಂದ್ಬಿಟ್ಟು ಅಲ್ಲಿ ADB ಇನ್ಸ್ಟಾಲ್ ಅಂತ ಕೊಟ್ಟು ಆ ಒಂದು ಅಪ್ಲಿಕೇಶನ್ ಲಿಂಕ್ ಇದೆಯಲ್ಲ, ಅಂದ್ರೆ ಪಾತ್ ಇದೆಯಲ್ಲ, ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಕೊಟ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಸೊ ಆ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿ ನೋಡಿದ್ರಿ. ನಮಗೆ ಗೂಗಲ್ ಪ್ಲೇ ಅದೆಲ್ಲ ವರ್ಕ್ ಆಗ್ತಿಲ್ಲ. ಓಕೆ, ಗೂಗಲ್ ಪ್ಲೇ ಸ್ಟೋರ್ ಎಲ್ಲ ವರ್ಕ್ ಆಗ್ತಾ ಇಲ್ಲ. ನಾನು ವಾಟ್ಸ್ಆಪ್ ಇನ್ಸ್ಟಾಲ್ ಮಾಡಿದ್ದೆ, ಅದು ವರ್ಕ್ ಆಯ್ತು. ಮತ್ತೆ ನಮಗೆ ಇನ್ನೂ ಸುಮಾರು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನ ನಾವು ಅಂದ್ರೆ ಥರ್ಡ್ ಪಾರ್ಟಿ ಆಪ್ ಸ್ಟೋರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಬಹುದು. ನಾನು APK ಪ್ಯೂರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನಾವು ಅಮೆಝಾನ್ ಪ್ರೈಮು ಮತ್ತೆ ಹಾಟ್ಸ್ಟಾರ್ ಎಲ್ಲ ಇನ್ಸ್ಟಾಲ್ ಮಾಡಿದೆ. ಅಮೆಝಾನ್ ಪ್ರೈಮ್ ಅಲ್ಲಿ ನೋಡೋದಾದ್ರೆ ನಾವು ಎಲ್ಲ ಒಂದು ಮೂವೀಸ್ಗಳನ್ನ ಪ್ಲೇ ಮಾಡಿ ನೋಡ್ಕೊಬಹುದು. ಬಟ್ ಹಾಟ್ಸ್ಟಾರ್ ನಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ನೋಡೋದಾದ್ರೆ ನಂದು ಮೊಬೈಲ್ ಸಬ್ಸ್ಕ್ರಿಪ್ಷನ್ ಇದೆ, ಅದರಲ್ಲಿ PC ಲ್ಯಾಪ್ಟಾಪ್ ಸಪೋರ್ಟ್ ಇಲ್ಲ. ಅದರಲ್ಲಿ ಹಿಂದಿ, ತಮಿಳ್ ಕೆಲವೊಂದು ಮೂವೀಸ್ ಎಲ್ಲ ಕರೆಕ್ಟಾಗಿ ಪ್ಲೇ ಆಗುತ್ತೆ. ದೊಡ್ಡ ಸ್ಕ್ರೀನ್ ಅಷ್ಟೊಂದಿಲ್ಲ, ನೀವು ಸ್ಕ್ರೀನಲ್ಲಿ ನೋಡ್ಕೊಬಹುದು. ಆದರೆ ಇನ್ನೊಂದು ಕೆಲವೊಂದು ಹಾಲಿವುಡ್ ಮೂವೀಸ್ ಎಲ್ಲ ಇದೆಯಲ್ವಾ, ಸೊ ಜಂಗಲ್ ಕ್ರೂಸ್ ಎಲ್ಲ ರಿಲೀಸ್ ಆಯಿತು, ಮತ್ತೆ ಶಾಂಗ್ಚಿ ಎಲ್ಲ ರಿಲೀಸ್ ಆಯ್ತಲ್ಲ, ಅದನ್ನೆಲ್ಲ ನೋಡೋಣ ಅಂತ ಕ್ಲಿಕ್ ಮಾಡಿ ಪ್ಲೇ ಮಾಡಿ ನೋಡೋದಾದ್ರೆ ಬರೀ ಬ್ಲ್ಯಾಕ್ ಸ್ಕ್ರೀನ್ ಬರ್ತಾ ಇದೆ. ಸೊ ಅವ್ರಿಗೆ ಗೊತ್ತಾಗಿದೆ ನಾವು ಈ ಥರ ಎಲ್ಲ ಯೂಸ್ ಮಾಡ್ತಿದ್ದೀವಿ ಅಂತ. ಸೊ ಆ ಥರ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಈ ಥರ ಪ್ರಾಬ್ಲಮ್ ಎಲ್ಲ ಬರ್ತಾ ಇದೆ. ಅದನ್ನ ಬಿಟ್ಟು ನಾವು ಬೇರೆ ಯಾವ್ದಾರ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಬಹುದು. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಸಪೋರ್ಟ್ ಆಗ್ತಿದೆ, ಕೆಲವೊಂದು ಅಪ್ಲಿಕೇಶನ್ಗಳು ಸಪೋರ್ಟ್ ಆಗ್ತಾ ಇಲ್ಲ. ಸೊ ಈ ಒಂದು ವಿಂಡೋಸ್ 11 ಅಲ್ಲಿ ಒಂದು ಆಂಡ್ರಾಯ್ಡ್ ಆಪ್ ಸಪೋರ್ಟ್ ಅನ್ನು ಕೊಡೋದ್ರಿಂದ ಏನಾದ್ರು ದೊಡ್ಡದಾಗಿ ಯೂಸ್ ಇದೆ ಅಂತ ಕೇಳಿದ್ರೆ ನನಗಂತೂ ಹಂಗೇನು ಅನಿಸ್ತಾ ಇಲ್ಲ. ವಾಟ್ಸಪ್ ಯೂಸ್ ಮಾಡೋಕ್ಕೆ ನಾರ್ಮಲ್ ಆಗಿ ಯೂಸ್ ಮಾಡ್ಕೊಬಹುದು. ವಾಟ್ಸಪ್ ವೆಬ್ ಇದೆ ಬಿಡಿಯೋದಕ್ಕೆ ಅಪ್ಲಿಕೇಶನ್. ಅದನ್ನ ಬಿಟ್ಟರೆ ನನಗೆ ದೊಡ್ಡದಾಗಿ ಏನು ಅನ್ನಿಸ್ತಾ ಇಲ್ಲ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್, ನಾವು ವಿಂಡೋಸ್ 11 ಅನ್ನು ಯೂಸ್ ಮಾಡ್ತಾ ಇದ್ದೀವಿ, ಮತ್ತೆ ಆಂಡ್ರಾಯ್ಡ್ ಆಪ್ ಸಪೋರ್ಟ್ ಇದೆ. ಸೊ ಈ ಥರ ಎಲ್ಲ ಹೇಳ್ಕೊಳಕ್ ಮಾತ್ರ ಯೂಸ್ ಇದೆ ಅಷ್ಟೇ. ಸೊ ನನಗೆ ಒಂದು ಒಪಿನಿಯನ್ ಅನ್ನು ಹೇಳೋದಾದ್ರೆ ಓಕೆ ಅಷ್ಟೇ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.